Fourth semester, paper Mental Health and Psychiatric Social Work, Unit 3, topic Community Mental Health Unit. ಸಮುದಾಯ ಮಾನಸಿಕ ಆರೋಗ್ಯ ಘಟಕ ಅಂದ್ರೆ ಆ ಪದದಲ್ಲೇ ಇರೋ ಹಂಗೆ ಹಳ್ಳಿಗಳಲ್ಲಿ ಅಥವಾ ಬುಡಕಟ್ಟು ಪ್ರದೇಶಗಳಲ್ಲಿ ಅಥವಾ ಸ್ಲಮ್ಗಳಲ್ಲಿ ಎಲ್ಲಿ ಜನರ ಬಳಿಗೆನೆ ಮಾನಸಿಕ ಆರೋಗ್ಯ ಸೇವೆನ ತಗೊಂಡೋಗುವಂತಹ ಒಂದು ವ್ಯವಸ್ಥೆ, ಅದನ್ನ ನಾವು ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್ ಅಂತ ಕರಿತೀವಿ. ಸೊ ಯಾಕೆ ಇದು ಅಂದ್ರೆ, ಒಂದು ಹಾಸ್ಪಿಟ್ಲಲ್ಲಿ ಕ್ರೌಡ್ ಆಗಬಹುದು ಅಥವಾ ಅಲ್ಲಿ ಶಾರ್ಟೇಜ್ ಇರ್ಬೋದು ಇನ್ಫ್ರಾಸ್ಟ್ರಕ್ಚರು, ಅಥವಾ ಪೇಷಂಟ್ಸು ಬೇಗ ಕ್ಯೂರ್ ಆಗದೆ ಇರ್ಬೋದು. ಸೊ ಪೇಷಂಟ್ಸಿಗೆ ಎಫೆಕ್ಟಿವ್ ಆಗಿ ಸರ್ವಿಸಸ್ನ ತಲುಪಿಸ್ಬೇಕಂದ್ರೆ ಅದು ಅವರೇ ಇರುವಂತಹ ವಾತಾವರಣದಲ್ಲಿ ಕೊಟ್ಟಾಗ ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅನ್ನುವಂಥದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್ ಅನ್ನುವಂಥದ್ದು ತುಂಬಾ ಮಹತ್ವದ ಪಾತ್ರವನ್ನ ಮೆಂಟಲ್ ಹೆಲ್ತ್ ಸರ್ವಿಸಸ್ ಅಲ್ಲಿ ಪ್ಲೇ ಮಾಡುತ್ತೆ. ಹಾಗಾಗಿ ಇದ್ರದ್ದು ಏನೇನು ಅಂತ ನೋಡೋಣ. ಇಟ್ ಈಸ್ ಪ್ರೊವೈಡಿಂಗ್ ಸರ್ವಿಸಸ್ ಆಫ್ ಮೆಂಟಲ್ ಹೆಲ್ತ್ ಇನ್ ದ ಕಮ್ಯುನಿಟಿ. ಆಗ್ಲೇ ಹೇಳ್ದಂಗೆ ಸಮುದಾಯದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಸೇವೆಗಳನ್ನ ಒದಗಿಸುವುದು. ಆ ರೋಗಿ ಎಲ್ಲಿರ್ತಾರೋ, ಯಾವ ಹಳ್ಳಿಯಲ್ಲಿ ಇರ್ತಾರೋ ಆ ಹಳ್ಳಿಗೆ ಹೋಗಿ, ಈಗ ಒಂದು ಪಂಚಾಯತ್ ಅಲ್ಲಿ, ಈಗ ಫಾರ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪ್ರೈಮರಿ ಹೆಲ್ತ್ ಕೇರ್ ಯೂನಿಟ್, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೇ ಮಾನಸಿಕ ಆರೋಗ್ಯ ಸೇವೆಗಳನ್ನ ಕೊಟ್ರೆ ಅದೇ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್ ಅಂತ. ಅಥವಾ ಒಂದೊಂದು ಇಷ್ಟಿಷ್ಟು ಹಳ್ಳಿಗೆ ಒಂದೊಂದು ಸ್ಪೆಷಲೈಸ್ಡ್ ಹಾಸ್ಪಿಟಲ್ ಅಂತ ಮಾಡ್ಬಿಟ್ರೆ ಅದೇ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್. ಫಾರ್ ಎಕ್ಸಾಂಪಲ್ ನಿಮ್ಯಾನ್ಸ್ ಅವರು 1980ರ ಅವಧಿಯಲ್ಲೇನೆ ಸಕಲ್ವಾರ ಅನ್ನೋಂಥ ಒಂದು ಹಳ್ಳಿಯಲ್ಲಿ ಅವರೊಂದು ಯೂನಿಟ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಬೆಸ್ಟ್ ಎಕ್ಸಾಂಪಲ್ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್ಗೆ. ಬನ್ನರ್ಘಟ್ಟ ರೋಡಲ್ಲಿರುವಂತಹ, ಬೆಂಗಳೂರಿನ ಬನ್ನರ್ಘಟ್ಟ ಹತ್ತಿರದಲ್ಲಿರುವಂತಹ ಒಂದು ಹಳ್ಳಿ ಅದು. ಆ ಹಳ್ಳಿಯಲ್ಲಿ ಅವರು ಯೂನಿಟ್ ಮಾಡಿದ್ದಾರೆ. ಅಂದ್ರೆ ಮಾನಸಿಕ ಆರೋಗ್ಯ ಸೇವೆಗಳನ್ನ ಆ ಸುತ್ತಮುತ್ತಲಿನ ಜನಗಳಿಗೆ ಅಲ್ಲೇ ಕೊಡ್ತಾರೆ. ಆ ತರದ್ದು. ಎಕ್ಸ್ಟೆಂಡ್ ಮೆಂಟಲ್ ಹೆಲ್ತ್ ಸರ್ವಿಸಸ್ ಟು ದ ಡೋರ್ ಸ್ಟೆಪ್ಸ್ ಆಫ್ ಪೇಷಂಟ್ಸ್. ರೋಗಿಗಳ ಮನೆ ಬಾಗಿಲಿಗೆ ಮಾನಸಿಕ ಆರೋಗ್ಯ ಸೇವೆಗಳನ್ನು ವಿಸ್ತರಿಸುವುದು. ಅಂದ್ರೆ ಅವ್ರ ಮನೆ ಬಿಟ್ಟು ಆಸ್ಪತ್ರೆಗೆ ಬರುವ ಅವಶ್ಯಕತೆ ಇಲ್ಲ. ಕೆಲವ್ರಿಗೆ ದೂರ ಆಗ್ಬೋದು, ಬರಕ್ಕಾಗದೆ ಇರ್ಬೋದು, ಹಣ ಖರ್ಚಾಗಬಹುದು, ಸಮಯ ಹೆಚ್ಚು ಬೇಕಾಗಬಹುದು. ಸೊ ಹಾಗಾಗಿ ರೋಗಿಗಳು ಎಲ್ಲಿರ್ತಾರೋ ಅಲ್ಲಿಗೆ ಹೋಗಿ, ಈಗ ಮನೆಯಿಂದ ಬಿಟ್ಟು ಅವರು ಹೊರಗಡೆ ಬರಲ್ಲ ಹಂಗೆ ಅಂದಾಗ ಅಲ್ಲೇ ಹೋಗಿ ಕೌನ್ಸಿಲಿಂಗ್ ಗೈಡೆನ್ಸ್ ಕೊಡೋದು, ಅಲ್ಲೇ ಮಾತ್ರೆ ಪ್ರಿಸ್ಕ್ರಿಪ್ಷನ್ ಕೊಡೋದು. ಸೊ ಆ ರೀತಿಯಲ್ಲಿ ಮಾಡುವ ಪ್ರಯತ್ನ ಕೂಡ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಕೇರ್ ಯೂನಿಟ್ಸ್. ಪ್ರಾಥಮಿಕ ಆರೈಕೆ ಘಟಕ ಎಂದೂ ಕರೆಯಲಾಗುತ್ತದೆ. ಅಂದ್ರೆ ಒಬ್ಬ ಪೇಷಂಟ್ಗೆ ಅತಿ ಅಗತ್ಯವಾಗಿ ಫಸ್ಟ್ ಏನ್ ಬೇಕಾಗುತ್ತೆ ಮೊದಲಿಗೆ ಗುರುತಿಸಿದಾಗ, ಅದಕ್ಕೆ ಈ ಹಳ್ಳಿಲಿರುವಂತ ಆಸ್ಪತ್ರೆಗಳನ್ನೆಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅದೇ ರೀತಿ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್ ನ ಇನ್ನೊಂದು ಪದದಲ್ಲಿ ಪ್ರೈಮರಿ ಕೇರ್ ಯೂನಿಟ್ ಅಂತ ಕರಿತೀವಿ. ಪ್ರಾಥಮಿಕ ಆರೈಕೆಯ ಘಟಕ ಅಂತ. ಮೇಕಿಂಗ್ ಪೇಷಂಟ್ಸ್ ಟು ಫ್ರೀ ಫ್ರಮ್ ರಿಸ್ಟ್ರಿಕ್ಟೆಡ್ ಎನ್ವೈರನ್ಮೆಂಟ್. ನಿರ್ಬಂಧಿತ ವಾತಾವರಣದಿಂದ ರೋಗಿಗಳನ್ನು ಮುಕ್ತರನ್ನಾಗಿ ಮಾಡುವುದು ಅಥವಾ ಮುಕ್ತಗೊಳಿಸುವುದು. ರಿಸ್ಟ್ರಿಕ್ಟೆಡ್ ಎನ್ವೈರನ್ಮೆಂಟ್ ಅಂದ್ರೆ ಯಾವುದು? ಹಾಸ್ಪಿಟ್ಲ್. ಅಲ್ಲಾದ್ರೆ ಯಾರೋ ಒಬ್ರು ವಾಚ್ಮೆನ್ ನಿಂತಿರ್ತಾರೆ, ಅವರು 4 ಗೋಡೆ ಮಧ್ಯನೇ ಇರಬೇಕು, ಎಲ್ಲೂ ಓಡಾಡಂಗಿಲ್ಲ, ರೆಸ್ಟ್ ತಗೋಬೇಕು, ಅವಾಗವಾಗ ಬಂದು ಮೆಡಿಸಿನ್ಸ್ ಅದು ಇದು ಕೊಡ್ತಾ ಇರ್ತಾರೆ. ಪಕ್ಕದಲ್ಲಿ ಅವರು ಇವರು ಅದೇ ತರದ ರೋಗಿಗಳಿರ್ತಾರೆ. ಸೊ ಈ ರೀತಿಯ ವಾತಾವರಣದಿಂದ ಮುಕ್ತಗೊಳಿಸಿ ಅವರದ್ದೇ ಆದ ರೋಗಿಗಳ ವಾತಾವರಣದಲ್ಲೇ ಕೊಡುವಂತಹ ಸೇವೆಯನ್ನ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್ ಅಂತ ಕರಿತೀವಿ. ಮೇಕ್ ಅಫೋರ್ಡಬಲ್ ಅಂಡ್ ಆಕ್ಸೆಸಬಲ್ ಆಫ್ ಸರ್ವಿಸಸ್ ಟು ಆಲ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ಇದು ನೋಡಿ, ಪ್ರಮುಖವಾಗಿ ಸಮಾಜದ ಎಲ್ಲಾ ವರ್ಗದ ಜನರಿಗೆ ಸುಲಭವಾಗಿ ಕೈಗೆಟುಕುವ ಸೇವೆಗಳನ್ನ ನೀಡುವುದು. ಬಹುತೇಕ ಮೆಂಟಲ್ ಹೆಲ್ತ್ ಅಂದ್ರೆ ಅದು ಶ್ರೀಮಂತರ ಕಾಯಿಲೆ ಅಂತ ಇತ್ತು ಹಿಂದೆ. ಅಂದ್ರೆ ಅದು ಯಾರಿಗೋ ತುಂಬಾ ಆಸ್ತಿ ಇರೋರ್ಗೆ
ಮನೆ ಮಠ ಎಲ್ಲ ಇರೋರ್ಗೆ ತುಂಬಾ ಸಮಾಜದಲ್ಲಿ ಮೇಲಂತಸ್ತಲ್ಲಿರೋರು ಮಾತ್ರ ಬರುತ್ತೆ. ಹಂಗಾಗಿ ಆ ಸೇವೆಗಳೆಲ್ಲ ತುಂಬಾ ದುಬಾರಿ. ಈಗ ಕಡಬಮ್ಸ್ ಅಂತ ಒಂದಿದೆ ಬ್ಯಾಂಗ್ಳೂರಲ್ಲಿ, ರಿಚ್ಮೆಂಟ್ ಫೆಲೋಶಿಪ್ ಸೊಸೈಟಿ ಅಂತ ಇದೆ. ಅಲ್ಲೆಲ್ಲ ಏನು ಅಂದ್ರೆ ದಿನಕ್ಕೆ 5-10 ಸಾವಿರ ರೂಪಾಯಿ ಇರುತ್ತೆ ಅಲ್ಲಿ, ಅಥವಾ ತಿಂಗಳಿಗೆ ತುಂಬಾ ದುಬಾರಿ ಇರುತ್ತೆ ಸೇವೆಗಳಲ್ಲಿ. ಬೆಡ್ ಚಾರ್ಜ್ ಇಂದ ಹಿಡಿದು ಅವ್ರಿಗೆ ಕೇರ್ ಮಾಡೋದು ಈ ನಾವೇನ್ ಡೇ ಕೇರ್, ನೈಟ್ ಕೇರ್ ಸೆಂಟರ್ ಅಂದ್ವಿ, ಆಫ್ಯೂಮ್ಸ್ ಇವೆಲ್ಲ ಏನ್ ಕಾಸ್ಟ್ಲಿ, ತುಂಬಾ ಅವೆಲ್ಲ ಸುಲಭ ಅಲ್ಲ. ಅದೆಲ್ಲ ಮೇಂಟೈನ್ ಮಾಡೋದಕ್ಕೆ, ಅದನ್ನೆಲ್ಲ ನೋಡ್ಕೊಳಕ್ ತುಂಬಾ ಪ್ರೊಫೆಷನಲ್ಸ್ ಬೇಕಲ್ವಾ, ಅವ್ರಿಗೆಲ್ಲ ಸ್ಯಾಲ್ರಿ ಕೊಡ್ಬೇಕು, ಟೆಕ್ನಿಕಲ್ ಅಸಿಸ್ಟೆನ್ಸ್ ಬೇಕು. ಸೊ ಹಂಗಾಗಿ ಅವೆಲ್ಲ ದುಬಾರಿ. ಅದಕ್ಕೆ ನಮ್ಮಂತ ದೇಶಗಳಲ್ಲಿ ಅವೆಲ್ಲ ಇನ್ನೂ ಪರಿಚಯ ಆಗಿಲ್ಲ ಅಂತ. ಬಟ್ ಇತ್ತೀಚೆಗೆ ಯಾಕೆ ಆಗ್ತಾ ಇದೆ ಅಂದ್ರೆ, ಬಹುತೇಕ ದುಡ್ಡು ಜಾಸ್ತಿ ಆದವರು ಮಾನಸಿಕ ರೋಗಿಗಳಾಗ್ತಾ ಇದ್ದಾರೆ, ಎಲ್ಲ ಸಿಕ್ಕಿದೆ ಅಂತ ಅನ್ಕೊಂಡು. ಸೊ ಹಾಗಾಗಿ ನಮ್ಮಲ್ಲೂ ಕೂಡ ಈಗ ಆ ತರದೆಲ್ಲ ಬರ್ತಾ ಇದೆ. ಸೊ ಇಲ್ಲಿ ಈ ಒಂದು ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್ ನ ಉದ್ದೇಶ ಏನು ಅಂದ್ರೆ, ಸಮಾಜದ ಬಡವರು, ಕೆಳಜಾತಿ, ಎಲ್ಲಾ ರೀತಿಯ ವರ್ಗದ ಜನರಿಗೂ ಕೂಡ ಕೈಗೆಟುಕುವ ದರದಲ್ಲಿ ನಮ್ಮ ಬೇರೆ ಟ್ರೀಟ್ಮೆಂಟ್ಗಳು, ಮೆಡಿಸಿನ್ಸ್ಗಳೆಲ್ಲ ಹೇಗೆ ಸಿಗುತ್ತೋ ಅದೇ ರೀತಿಯಲ್ಲಿ ಅಫೋರ್ಡಬಲ್ ಆಗಿ, ಆಕ್ಸೆಸಿಬಲ್ ಆಗಿ ಸಿಗ್ಬೇಕು. ಅಫೋರ್ಡಬಲ್ ಅಂದ್ರೆ ಕೈಗೆಟುಕುವ, ಆಕ್ಸೆಸಿಬಲ್ ಅಂದ್ರೆ ಸುಲಭವಾಗಿ ಸಿಗುವಂಥದ್ದು. ಆ ರೀತಿ ಮಾಡೋದೇ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್ ಅಂತ. ನೋಡೋಣ ಏನೇನ್ ಮಾಡ್ಬೋದು. ನಂಬರ್ 1, ಇಂಟರ್ವೆನ್ಷನ್ ಇನ್ ಕ್ರೈಸಿಸ್ ಸಿಚುವೇಶನ್. ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್ ಏನ್ ಮಾಡುತ್ತೆ, ಮುಗ್ಗಟ್ಟಿನ ಪರಿಸ್ಥಿತಿಯಲ್ಲಿ ಮಧ್ಯಸ್ಥಿಕೆ ವಹಿಸುವುದು. ಅಂದ್ರೆ ತುಂಬಾ ತುರ್ತು ಅಥವಾ ಏನೋ ಸೂಸೈಡಲ್ ಮಾಡ್ಕೊಳಕ್ ಹೊಟ್ಟೋಗ್ಬಿಟ್ಟಿದ್ದಾರೆ, ಆ ತರದ ಸನ್ನಿವೇಶ, ಅಥವಾ ಯಾರಿಗೋ ಹೊಡಿಯಕ್ ಹೋಗ್ಬಿಟ್ಟಿದ್ದಾರೆ, ಭಯಕ್ ಹೋಗ್ಬಿಟ್ಟಿದ್ದಾರೆ, ತುಂಬಾ ಏನೋ ಥ್ರೆಟ್ ಮಾಡಕ್ ಹೋಗ್ಬಿಟ್ಟಿದ್ದಾರೆ. ಅಂತ ಕ್ರೈಸಿಸ್ ಸಿಚುವೇಶನ್ ನಲ್ಲಿ ಫಸ್ಟ್ ಇಂಟರ್ವೆನ್ಷನ್ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ. ಅಯ್ಯೋ ಹಾಸ್ಪಿಟ್ಲು ದೂರ, ಬಸ್ ಇಲ್ಲ, ನಾಳೆ ಹೋಗೋಣ ಬಿಡು ಅಂತ ಮಾಡೋದ್ ಬದಲು ಆ ತಕ್ಷಣಕ್ಕೆ ಆ ಸೂಸೈಡಲ್ ಟೆಂಡೆನ್ಸಿನ ತಪ್ಸಕ್ಕೆ ಇರುವಂತ ಒಂದು ಇಂಟರ್ವೆನ್ಷನ್ ಅಂದ್ರೆ ಇದು ಕಮ್ಯುನಿಟಿ ಮೆಂಟಲ್ ಹೆಲ್ತ್. ಇಮಿಡಿಯೇಟ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಫೆಸಿಲಿಟೀಸ್. ಅತ್ಯಂತ ತುರ್ತಾದ ಮಾರ್ಗದರ್ಶನ ಮತ್ತು ಆಪ್ತ ಸಮಾಲೋಚನಾ ಸೇವೆಗಳನ್ನು ಒದಗಿಸುವುದು. ಅಂದ್ರೆ ಈಗ ಇಮಿಡಿಯೇಟ್ ಆಗಿ ಗೈಡ್ ಮಾಡ್ಬೇಕಾಗುತ್ತೆ. ಈ ಫ್ಯಾಮಿಲಿ ಅಯ್ಯೋ ಇವ್ನು ಯಾಕೋ ಒಂದೊಂಥರ ಆಡ್ತಾ ಇದ್ದಾರೆ, ನಿದ್ದೆ ಎಲ್ಲ ಎದ್ದು ಓಡಾಡ್ತಾ ಇದ್ದಾರೆ, ನಿದ್ದೆಲ್ಲ ಎದ್ದು ಮಾತಾಡ್ತಾನೆ ಇದ್ದಾರೆ, ಏನ್ ಮಾಡೋದು, ಎಲ್ಗೆ ಹೋಗೋದು ಅಂತ ಗೊತ್ತಾಗಲ್ವಲ್ಲ. ಅಂತವ್ರಿಗೆ ಗೈಡೆನ್ಸ್ ಮತ್ತೆ ಕೌನ್ಸಿಲಿಂಗ್, ಅವ್ರನ್ನ ಹೋಗಿ ಮಾತಾಡಿಸಿದಾಗ ಸ್ವಲ್ಪ ಸಮಾಧಾನ ಆಗ್ಬೋದು. ಕೆಲವರು ಫ್ಯಾಮಿಲಿ ಮೆಂಬರ್ಸ್ ಮಾತು ಕೇಳಲ್ಲ, ಹೊರಗಡೆ ಅವ್ರ ಮಾತು ಕೇಳ್ತಾರೆ. ಅಂತ ಟೈಮಲ್ಲಿ ಇಂಥ ಸೇವೆಗಳನ್ನ ಬಳಸ್ಕೊಳ್ಳಕ್ಕೆ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್ ಸಹಾಯ ಆಗುತ್ತೆ. 3, ಪ್ರೊವೈಡ್ ಹೋಮ್ ಬೇಸ್ಡ್ ಟ್ರೀಟ್ಮೆಂಟ್. ಗೃಹ ಆಧಾರಿತ ಚಿಕಿತ್ಸೆಯನ್ನು ಒದಗಿಸುವುದು. ಅಂದ್ರೆ ಮನೆಗೆ ಹೋಗಿ, ಅವ್ರ ಮನೆಯಲ್ಲೇ ಇರ್ಲಿ, ಅಲ್ಲೇ ಹೋಗಿ ಥೆರಪಿನ ಅಥವಾ ಟ್ರೀಟ್ಮೆಂಟ್ನ ಪ್ರತಿ ಪೇಷಂಟ್ಗೂ ಯೂನಿಕ್ ಆಗಿ, ಪ್ರತಿ ರೋಗಿಗಳಿಗೂ ಪ್ರತ್ಯೇಕವಾದಂತಹ ಸೇವೆಗಳನ್ನ, ಚಿಕಿತ್ಸೆಯನ್ನ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಇದರಿಂದ. 4, ಬೆಟರ್ ಯುಟಿಲೈಸೇಷನ್ ಆಫ್ ಲೋಕಲ್ ರಿಸೋರ್ಸಸ್. ಸ್ಥಳೀಯ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳಬಹುದು. ಅಂದ್ರೆ ಸ್ಥಳೀಯ ಸಂಪನ್ಮೂಲ ಅಂದ್ರೆ ಅಲ್ಲೇ ಇರುವಂತ ಕೆಲವು ಬುದ್ಧಿವಂತರು ಅಥವಾ ಅರ್ಥ ಮಾಡ್ಕೊಳ್ಳುವ ಜ್ಞಾನಿಗಳ, ಶಿಕ್ಷಿತರಿಗೆ ತರಬೇತಿ ಕೊಡೋದು. ಈಗ ನೋಡಪ್ಪ, ಈಗ ಯಾವ್ದೋ ಒಂದು ಕಾಡು ಮಧ್ಯೆ ಒಂದು ಊರಿದೆ ಅನ್ಕೊಳ್ಳಿ, ಅಲ್ಲೇ ಒಬ್ರು ಲೀಡರ್ಸ್, ಅಲ್ಲೇ ಒಬ್ರು ಯುವಕರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೋದು, ಪ್ರೈಮರಿ ಕೇರ್ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡೋದು. ಅದು ಒಂದು ಲೋಕಲ್ ರಿಸೋರ್ಸಸ್. ಮತ್ತೆ ಅಲ್ಲೇ ಸ್ಥಳೀಯವಾಗಿ ಫ್ಯಾಮಿಲಿಯಲ್ಲಿರುವಂತ ಹಣಕಾಸಿನ ಸಂಪನ್ಮೂಲ, ಅಲ್ಲೇ ಇರುವಂತ ಮೆಟೀರಿಯಲ್ಸ್, ಅಲ್ಲೇ ಇರುವಂತ ಕೆಲವೊಮ್ಮೆ ಮನೆ ಮದ್ದು, ಈ ತರದೆಲ್ಲ ಅನುಕೂಲಕ್ಕೆ ಬರುತ್ತೆ. ಅದನ್ನೆಲ್ಲ ಆದಷ್ಟು ಬೆಟರ್, ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ಳೋಕೆ ಸಾಧ್ಯ ಆಗುವಂತ ಅವಕಾಶ ಇರುತ್ತೆ ಇದರಿಂದ ಅಂತ. ನೆಕ್ಸ್ಟ್ 5th one, ಸಿಂಪ್ಲಿಫೈಯಿಂಗ್ ದ ಪ್ರೊಸೀಜರ್ಸ್ ಆಫ್ ಟ್ರೀಟ್ಮೆಂಟ್. ಚಿಕಿತ್ಸೆಯಲ್ಲಿರುವ ವಿಧಾನಗಳನ್ನು ಸರಳೀಕರಿಸುವುದು. ಈಗ ನೀವು ಹಾಸ್ಪಿಟ್ಲ್ ಹೋದ್ರೆ ಅಲ್ಲಿ OPD ಕಾರ್ಡ್ ತಗೋ, ಅಲ್ಲಿಂದ ಅಲ್ಲೋಗು, ಇನ್ನೇನೋ ಅಪ್ಲಿಕೇಶನ್ ಫಿಲ್ ಮಾಡು, ಅಲ್ಲೆಲ್ಲೋ ಹೋಗು, ಕಾರ್ಡ್ ಕೊಟ್ಬಿಟ್ಟು ವೆಯ್ಟ್ ಮಾಡು,
ಮತ್ತೆ ಇನ್ನೊಂದೇನಾದ್ರು ಥೆರಪಿ ಹೇಳಿದ್ರು ಅಂದ್ರೆ ಅದಕ್ಕೆ ಏನೇನೋ ಡಾಕ್ಯುಮೆಂಟ್ಸ್ ತಗೊಂಬ, ಅದ್ ತಗೊಂಬ, ಇದ್ ತಗೊಂಬ, ಮೆಡಿಸಿನ್ ಈ ತರ ತುಂಬಾ ಕಾಂಪ್ಲೆಕ್ಸ್ ಇರುತ್ತೆ ಹಾಸ್ಪಿಟಲ್ ಅಲ್ಲಿ. ಬಟ್ ಇಲ್ಲಾದ್ರೆ ಅವರೇ ಬರ್ತಾರೆ, ಅಥವಾ ಇಲ್ಲೋದ್ರೆ ರಶ್ ಕಡಿಮೆ ಇರುತ್ತೆ, ಯಾವ್ದು ಅಷ್ಟು ಪರದಾಟ ಮಾಡುವಂತ ಅವಕಾಶ ಇರೋದಿಲ್ಲ. ಸೊ ಆದಷ್ಟು ಸಿಂಪಲ್ ಆಗಿರುತ್ತೆ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್. ಸೊ ಹಾಗಾಗಿ ಮೆಂಟಲ್ ಹೆಲ್ತ್ ಯೂನಿಟ್ ಅನ್ನೋದು ಮಹತ್ವದ ಪಾತ್ರವನ್ನ ವಹಿಸುತ್ತೆ. 6, ಬೆಟರ್ ಸೈಕೋಸೋಷಿಯಲ್ ಅಸೆಸ್ಮೆಂಟ್. ಇದು ತುಂಬಾ ಮುಖ್ಯ. ಉತ್ತಮ ರೀತಿಯ ಮನೋಸಾಮಾಜಿಕ ಪರೀಕ್ಷೆ ಮಾಡಲು ಸಾಧ್ಯವಾಗುತ್ತದೆ. ಅವರದ್ದೇ ಆದ ವಾತಾವರಣದಿಲ್ಲ ಇರುವಾಗ ಅವ್ರ ಮನೆ ಮನ, ಅವರ ನೆರೆಹೊರೆ, ಅವರ ಸಂಬಂಧಿಕರು, ಅವರ ಸ್ನೇಹಿತರು, ಅವ್ರನ್ನೆಲ್ಲ ಮಾತಾಡ್ಸಕ್ ಸುಲಭ ಆಗುತ್ತೆ. ಮತ್ತೆ ಪೇಷಂಟ್ ಕೂಡ ಹೆಚ್ಚು ಮುಕ್ತವಾಗಿ ಯಾವುದೇ ಭಯ ಇಲ್ಲದೆ ಮಾತಾಡ್ತಾರೆ. ಹಾಗಾಗಿ ಸೈಕೋಸೋಷಿಯಲ್ ಅಸೆಸ್ಮೆಂಟ್ ತುಂಬಾ ಚೆನ್ನಾಗಿ ಉತ್ತಮ ರೀತಿಯಲ್ಲಿ ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. 7, ಪ್ರೊವೈಡ್ ಇಂಡಿವಿಜುವಲೈಸ್ಡ್ ಥೆರಪಿ ಎಫೆಕ್ಟಿವ್ಲಿ. ವೈಯಕ್ತಿಕವಾದ ಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿ ಒದಗಿಸಬಹುದು. ಸೊ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಅಂದಾಗ ಪ್ರತಿಯೊಬ್ಬರಿಗೂ ಗಮನ ಕೊಡಬಹುದು. ಇಲ್ಲಿ ಯಾವುದೇ ರಶ್ ಇಲ್ಲ, ಕ್ರೌಡ್ ಇಲ್ಲ, ಬೇಗ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ಬಿಡೋಣ ಅನ್ನೋದು. ಯಾರಾದ್ರೂ ಒಂದು ಇಮೆನ್ಸ್ಗೋ ಅಲ್ಲಿ ಇಲ್ಲಿ ಹೋಗೋ ಅವಕಾಶ ಸಿಕ್ಕಿದಾಗ ನೋಡಿ ಗೊತ್ತಾಗುತ್ತೆ. ಅಲ್ಲಿ ಅವ್ರು ಏನು 2 ನಿಮಿಷ ಏನು ಕೇಳ್ಬಿಟ್ಟು ಮೆಡಿಸಿನ್ ಬರ್ಕೊ, ಅಷ್ಟಕ್ಕೆ 5-6 ಅವರ್ ಕಾಯ್ಬೇಕು. ಸೊ ಈ ತರ ಇದ್ದಾಗ ಆ ಪೇಷಂಟ್ ಇನ್ನಷ್ಟು ಕುಗ್ಗೋಗ್ಬಿಡ್ತಾರೆ. ಹಾಗಾಗಿ ಆ ಪೇಷಂಟ್ಗೆ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಅಲ್ಲಿ ಕೊಡುವಾಗ ತುಂಬಾ ವೈಯಕ್ತಿಕವಾದ ಗಮನ ಕೊಟ್ಟಾಗ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಈಗ ಯಾರಾದ್ರೂ ನಿಮ್ಮನ್ನ ಒಬ್ರು ಡಾಕ್ಟರ್ ಕೂರ್ಸ್ಕೊಂಡು ಮಾತಾಡಿಸಿ ಕಳಿಸಿದ್ರು ಅಂದ್ರೆ ನಿಮ್ಗೆ ಎಷ್ಟು ಸಮಾಧಾನ ಆಗುತ್ತಲ್ಲ. ಅದೇ ರೀತಿ ಮಾನಸಿಕ ಆರೋಗ್ಯದಲ್ಲಿ ಇದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಅದು ಇಂಪಾರ್ಟೆಂಟ್. 8, ಪ್ರೊವೈಡ್ ಸೋಷಿಯಲ್ ಕೇರ್ ಅಂಡ್ ಸಪೋರ್ಟ್ ಎಫೆಕ್ಟಿವ್ಲಿ. ಸಾಮಾಜಿಕವಾದ ಆರೈಕೆ ಮತ್ತು ಬೆಂಬಲವನ್ನು ಪರಿಣಾಮಕಾರಿಯಾಗಿ ಒದಗಿಸಬಹುದು. ಅಂದ್ರೆ ಸಾಮಾಜಿಕ ಬೆಂಬಲ ಅಂದಾಗ ನೆಟ್ವರ್ಕ್, ರಿಲೇಶನ್ಶಿಪ್, ಕಮ್ಯುನಿಕೇಶನ್, ಇಂಟರಾಕ್ಷನ್, ಇಂಟರ್ವ್ಯೂ. ಸೊ ಈ ರೀತಿ ಸುತ್ತ ಇರುವ ಸಾಮಾಜಿಕ ವಾತಾವರಣದ ಮೂಲಕ ಬೆಂಬಲವನ್ನ ಕೊಟ್ಟಾಗ ಆ ರೋಗಿ ಹೆಚ್ಚು ಪರಿಣಾಮಕಾರಿಯಾಗಿ ಆರೈಕೆಯನ್ನ ಸ್ವೀಕರಿಸ್ತಾರೆ, ಸೇವೆಗಳನ್ನ ಸ್ವೀಕರಿಸ್ತಾರೆ, ಅವರ ಚೇತರಿಕೆಯ ಪ್ರಮಾಣ ಹೆಚ್ಚಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ 9th, evaluating and monitoring the facilities offered for patients. ರೋಗಿಗಳಿಗೆ ಒದಗಿಸುತ್ತಿರುವ ಸೇವೆಗಳ ಬಗ್ಗೆ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನವನ್ನು ಮಾಡುವುದು. ಸೊ ಅವ್ರಿಗೆ ಹೇಗೆ ಟ್ರೀಟ್ಮೆಂಟ್ ತಲುಪ್ತಾ ಇದೆ, ಆಗಿಂದಾಗೆ ಹೋಗೋಗಿ ವಿಚಾರಿಸ್ಕೊಳ್ತಾ ಇರೋದು, ಮಾನಿಟರ್ ಮಾಡ್ತಾ ಇರೋದು, ಅವ್ರ ಪ್ರಿಸ್ಕ್ರಿಪ್ಷನ್ ಎಲ್ಲ ಹೇಗೆ ಎಫೆಕ್ಟಿವ್ ಆಗಿದೆ, ಅಥವಾ ಅವ್ರಿಗೇನಾದ್ರೂ ಹೊಸದೇನಾದ್ರೂ ಕೊಡ್ಬೇಕಾ, ಹಳೇದೇನು ಎಷ್ಟು ಪರಿಣಾಮಕಾರಿಯಾಗಿದೆ, ಆ ರೀತಿ ಇವ್ಯಾಲ್ಯೂಯೇಟ್ ಮಾಡೋಕ್ಕೂ ಮಾನಿಟರ್ ಮಾಡೋದಕ್ಕೂ ಅತ್ಯಂತ ಸುಲಭವಾಗುತ್ತೆ ಅಂತ. 10, ಅರೇಂಜ್ ಕಮ್ಯುನಿಟಿ ಮೀಟಿಂಗ್ಸ್ ಟು ಪ್ರೊವೈಡ್ ಅವೇರ್ನೆಸ್ ಅಮಾಂಗ್ ಪೀಪಲ್. ಜನರಿಗೆ ಅರಿವು ಮೂಡಿಸಲು ಸಮುದಾಯ ಮಟ್ಟದಲ್ಲಿ ಸಭೆಗಳನ್ನು ಆಯೋಜಿಸುವುದು. ಸೊ ನೋಡಿ, ಕಮ್ಯುನಿಟಿ ಹಳ್ಳಿಯ ಮಟ್ಟದಲ್ಲಿ ಅಥವಾ ಹಾಡಿಗಳಲ್ಲಿ ಅಲ್ಲೇ ಹೋಗಿ ಅಲ್ಲಿರುವಂತ ಜನರನ್ನ ಸೇರಿಸಿ ತಿಳುವಳಿಕೆ ಮೂಡಿಸೋದು. ಈ ಮಾನಸಿಕ ರೋಗ ಅಂದ್ರೆ ಯಾವುದೋ ದೆವ್ವ, ಭೂತ, ಪಿಶಾಚಿ ಕಾಟ ಅಲ್ಲ, ಅದೊಂದು ವೈದ್ಯಕೀಯ ಕಾಯಿಲೆ. ಹಾಗಾಗಿ ನೀವು ಯಾವ ರೀತಿ ಸ್ಪಂದಿಸ್ತೀರೋ ಅಷ್ಟು ಅವರು ಬೇಗ ಚೇತರಿಸ್ಕೊಳ್ತಾರೆ. ಈ ರೀತಿ ಎಲ್ಲ ತಿಳುವಳಿಕೆ ಮೂಡಿಸೋದು, ಡ್ರಾಮಾ ಮೂಲಕ, ಸ್ಟ್ರೀಟ್ ಪ್ಲೇ ಮೂಲಕ, ವಾಲ್ ಪೇಂಟಿಂಗ್ ಮೂಲಕ, ಅವ್ರಿಗೆ ಪೋಸ್ಟರ್ಸ್ ಮೂಲಕ, ಮತ್ತೆ ಈ ಹೇಗೆಲ್ಲ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಅವ್ರಿಗೆ ಅವೇರ್ನೆಸ್ ಮೂಡಿಸೋದು ಅಲ್ಲಿಯ ಸ್ಥಳೀಯ ಜನರಿಗೆ. ಸೊ ಯಾವಾಗ ಜನರು ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತಾರೋ ಸಮುದಾಯ ಕೂಡ ಚೆನ್ನಾಗಿರುತ್ತೆ, ಚೇತರಿಕೆಯ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. 11, ಹೆಲ್ಪ್ ಟು ರೆಡ್ಯೂಸ್ ಸ್ಟಿಗ್ಮಾ ಅಟ್ಯಾಚ್ ಟು ದ ಪೇಷಂಟ್ಸ್ ಅಂಡ್ ದೇರ್ ಫ್ಯಾಮಿಲಿ ಇನ್ ದ ಕಮ್ಯುನಿಟಿ. ಸಮುದಾಯದಲ್ಲಿ ರೋಗಿ ಮತ್ತು ಕುಟುಂಬದ ಬಗ್ಗೆ ಇರುವ ಅಣೆಪಟ್ಟಿಯನ್ನು ತಗ್ಗಿಸುವುದು. ಈಗ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರೆ ಹುಚ್ಚ ಹಾಸ್ಪಿಟ್ಲಿಗೆ ಹೋಗಿ ಬಂದವರು, ಹುಚ್ಚರು ಮನೆ, ಈ ತರ ಎಲ್ಲ ಹೇಳ್ತಾರಲ್ಲ,
ಅದನ್ನ ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟಿದಾಗ ತಪ್ಪಿಸ್ಬೋದು. ಅದನ್ನ ಆ ಒಂದು ಹಣೆಪಟ್ಟಿನ ತಪ್ಪಿಸ್ಬೋದು. ಅವರು ನಮ್ಮವರೇ ಬಿಡು, ನಮ್ಮಲ್ಲೇ ಒಬ್ರು, ಆ ರೀತಿಯ ಒಂದು ಭಾವನೆನ ಮೂಡಿಸಕ್ಕೆ ಈ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಸಹಾಯ ಮಾಡುತ್ತೆ. ಸೊ ದೇ ವಿಲ್ ಫೀಲ್ ಬೆಟರ್ ವೆನ್ ದೇ ಆರ್ ಗಿವನ್ ಟ್ರೀಟ್ಮೆಂಟ್ ಇನ್ ದೇರ್ respective environment. That is the importance. Next, 12th, make patient to feel comfortable and respond to the treatment effectively. ರೋಗಿಗಳು ಹೆಚ್ಚು ಸೂಕ್ತ ರೀತಿಯಲ್ಲಿ ಸ್ಪಂದಿಸುವುದರ ಮೂಲಕ ತಮ್ಮ ವಾತಾವರಣದಲ್ಲಿ ಪರಿಣಾಮಕಾರಿಯಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಲು ಸಹಾಯವಾಗುತ್ತದೆ. ಯಾವಾಗ ಅವ್ರದ್ದೇ ಆದಂತ ವಾತಾವರಣದಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೋ ಅವ್ರಿಗೆ ಕಂಫರ್ಟಬಲ್ ಫೀಲ್ ಮಾಡ್ತಾರೆ, ಆರಾಮ್ ಅನ್ಸುತ್ತೆ ಅವ್ರಿಗೆ, ಯಾವುದೇ ಭಯ ಇರಲ್ಲ, ಯಾವುದೇ ಒತ್ತಡ ಇರೋದಿಲ್ಲ. ಹಾಗಾಗಿ ಅವರ ಟ್ರೀಟ್ಮೆಂಟ್ ಕೂಡ ತುಂಬಾ ಅಲ್ಪಾವಧಿಯಲ್ಲೇ ಚೇತರಿಸ್ಕೊಂಡ್ಬಿಡ್ತಾರೆ. ಶಾರ್ಟ್ ಟರ್ಮ್ ಟ್ರೀಟ್ಮೆಂಟ್ಸ್ ಆದ್ರೆ ಸಾಕು. ಹಾಸ್ಪಿಟ್ಲಿಗೆ ಹೋದ್ರೆ ವರ್ಷಾನ್ಗಟ್ಲೆ ತಗೋಬಹುದು, ಆದ್ರೆ ಇಲ್ಲಿ ವಾರ ಅಥವಾ ತಿಂಗಳೊಳಗಡೆನೆ ವಾಸಿ ಆಗೋ ಸಾಧ್ಯತೆ ಇರುತ್ತೆ. ಅಷ್ಟು ಪರಿಣಾಮಕಾರಿ ಅಂತ ನಾವು ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್ ಬಗ್ಗೆ ಹೇಳ್ಬೋದು. ಸೊ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಇದು ತುಂಬಾ ಎಫೆಕ್ಟಿವ್ ಆಗಿ ನಡೀತಾ ಇದೆ. ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಮೆಂಟಲ್ ಹೆಲ್ತ್ ಸಪೋರ್ಟ್ ಇರುತ್ತೆ, ಬಟ್ ನಮ್ಮಲ್ಲಿ ಇನ್ನೂ ಅದು ಬಂದಿಲ್ಲ. ಸೊ ಇನ್ನು ಮುಂದೆ ಬರುವ ಖಂಡಿತ ಆಗುತ್ತೆ, ಯಾಕಂದ್ರೆ 2017 ಅಲ್ಲಿ ಒಂದು ಆಕ್ಟ್ ಬಂದಿದೆ, ಅದು ಅಮೆಂಡ್ ಆಗಿ ಬಂದಿದೆ, ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ 2017 ಅಂತ. ಆ ಆಕ್ಟ್ ನ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಸೈಕಾಟ್ರಿಕ್ ಸೋಷಿಯಲ್ ವರ್ಕ್ ಅಲ್ಲಿ ಕಮ್ಯುನಿಟಿ ಲೆವೆಲ್ ಅಲ್ಲಿ ಕೆಲಸ ಮಾಡಕ್ ತುಂಬಾ ಅವಕಾಶ ಸಿಗುತ್ತೆ. ಸೊ ಇದಿಷ್ಟು ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್ ಬಗ್ಗೆ. ಓಕೆ, ಥ್ಯಾಂಕ್ ಯು.